ಗುರ್ರಂಕೊಂಡ್ ಕೋಟೆಯು 100 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇತಿಹಾಸದ ಪ್ರಕಾರ ಗುರ್ರಂಕೊಂಡ್ ಎಂದು ಕರೆಯಲ್ಪಡುವ ಮೊದಲು ಇದರ ಹೆಸರು ಜೈಫರಾಬಾದ್ ಆಗಿತ್ತು. ವಿಜಯನಗರದ ಅರಸರು, ಶ್ರೀಕೃಷ್ಣದೇವರಾಯರು, ಮೈಸೂರು ಅರಸರು, ದಖ್ಖನ್ ಸುಲ್ತಾನರು ಮತ್ತು ಕಡಪ ನವಾಬರು ಸೇರಿದಂತೆ 10 ರಾಜವಂಶಗಳು ಹೈದರ್ ಅಲಿಯ ಆಳ್ವಿಕೆಯವರೆಗೆ ಈ ಕೋಟೆಯನ್ನು ಆಳಿದವು. ಹೈದರ್ ಅಲಿಯ ಭಾವಮೈದುನ ಮೀರ್ ರಾಜಾ ಅಲಿ ಖಾನ್ ಆಡಳಿತದಲ್ಲಿ ಟಿಪ್ಪು ಸುಲ್ತಾನ್ ಈ ಕೋಟೆಯಲ್ಲೇ ಶಿಕ್ಷಣ ಪಡೆದಿದ್ದನು. ಅದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಅಲ್ಲಿನ ಶಾಲೆ ಅಸ್ತಿತ್ವದಲ್ಲಿದೆ. ಕೋಟೆಯ ಒಳಗಿರುವ ರಂಗೀನ್ ಮಹಲ್ ಅನ್ನು ಬಂಗಲೆ ಎಂದು ಕರೆಯಲಾಗುತ್ತದೆ. ಈ ಗುರ್ರಂಕೊಂಡ್ ಗ್ರಾಮವು ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಪಿಲೇರು ಮತಕ್ಷೇತ್ರದಲ್ಲಿದೆ. ಸಾಹಸಿ ವೀರನ ಕಥೆ, ಚಂದಮಾಮ ಕಥೆಗಳಲ್ಲಿ ಕೇಳುವಂತೆ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಒಬ್ಬ ವೀರನು ತನ್ನ ಕುದುರೆಯನ್ನು ತನ್ನ ಕಂಕಲಲ್ಲಿ ಬಗಲಲ್ಲಿ ಇಟ್ಟುಕೊಂಡು ಕಡಿದಾದ ಬಂಡೆಯನ್ನು ಹತ್ತಿದನೆಂಬ ದಂತಕಥೆಯಿದೆ. ಶತ್ರುಗಳಿಗೆ ಪ್ರವೇಶಿಸಲು ಅಸಾಧ್ಯವಾದ ಈ ಏಕಶಿಲಾ ಪರ್ವತದ ಕೋಟೆಯನ್ನು ವಶಪಡಿಸಿಕೊಳ್ಳಲು ಆ ವೀರನು ದಂಡೆತ್ತಿ ಬಂದಾಗ ತನ್ನ ತಾಯಿಗೆ, ದೀಪ ಉರಿಯುತ್ತಿದ್ದರೆ ನಾನು ಹಿಂತಿರುಗಿ ಬರುತ್ತೇನೆ, ದೀಪ ಆರಿ ಹೋದರೆ ನಾನು ಬರಲಾರೆ ಎಂದು ತಿಳಿ ಎಂದು ಹೇಳಿ ಹೋಗಿರುತ್ತಾನೆ. ಯುದ್ಧದಲ್ಲಿ ಅವನ ಸೈನ್ಯವೆಲ್ಲ ನಾಶವಾದರೂ ಸೋಲೊಪ್ಪದ ಆ ವೀರನು ಕುದುರೆಯ ಕಾಲು ಮತ್ತು ಕುತ್ತಿಗೆಯನ್ನು ಹಗ್ಗದಿಂದ ಕಟ್ಟಿ ತನ್ನ ಕಂಕರಲ್ಲಿ ಸಿಕ್ಕಿಸಿಕೊಂಡು ಒಂದೇ ಜಿಗಿತಕ್ಕೆ ಬೆಟ್ಟದ ಮೇಲೆ ಏರಿದನಂತೆ. ಆದರೆ ಕೋಟೆಯಲಿಗೆ ಏಕಾಂಕಿಯಾಗಿದ್ದ ಅವನನ್ನು ನವಾಬನ ಸೈನ್ಯವು ಕ್ರೂರವಾಗಿ ಕೊಂದಿತು. ಅವನ ಶೌರ್ಯಕ್ಕೆ ಮೆಚ್ಚಿದ ನವಾಬನು ಅವನನ್ನು ಅಲ್ಲೇ ಸಮಾಧಿ ಮಾಡಿ ಪೂಜಿಸಲು ಆದೇಶಿಸಿದನು. ಇತ್ತ ದೀಪ ಆರಿಹೋದದ್ದನ್ನು ಕಂಡ ಅವನ ತಾಯಿ ಮಗ ಮರಡರಿದ್ದಾನೆಂದು ತಿಳಿದು ದುಃಖದಿಂದ ಪ್ರಾಣಬಿಟ್ಟಳು. ರಾಜಕೀಯ ಮತ್ತು ಯುದ್ಧಗಳ ಇತಿಹಾಸ ವಿಜಯನಗರದ ಕಾಲದಲ್ಲಿ ಪೂರ್ಣಗೊಂಡ ಈ ಕೋಟೆಯು ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿದೆ. 526 ಎಡಿ ಗೋಲ್ಕೊಂಡ ನವಾಬ್ ಮೊಹಮ್ಮದ್ ಅಲಿ ಕುತುಬ್ ಶಾ ಮತ್ತು ವಿಜಯನಗರದ 2ನೇ ವೆಂಕಟಪತಿರಾಯರ ನಡುವೆ ಯುದ್ಧ ನಡೆಸದೆ ನವಾಬನು ಸೋಲನ್ನಪ್ಪಿದನು. 663 ಎಡಿ ಬಿಜಾಪುರ ಸುಲ್ತಾನನ ಸೈನ್ಯವು ದಾಳಿ ಮಾಡಿ ವಿಜಯನಗರದ 3ನೇ ಶ್ರೀರಂಗರಾಯರನ್ನು ಸೋಲಿಸಿ ಕೋಟೆಯನ್ನು ವಶಪಡಿಸಿಕೊಂಡಿತು. 666 ಎಡಿ ಇದು ಮೈಸೂರು ಅರಸರ ವಶವಾಯಿತು. ನಂತರ ಮರಾಠರು ಮತ್ತು ಮೈಸೂರು ಅರಸರ ನಡುವೆ ಹಲವಾರು ಬಾರಿ ಕೈಬದಲಾಯಿತು. 697 ಎಡಿ ಬ್ರಿಟಿಷರ ಸಹಾಯದೊಂದಿಗೆ ನಿಜಾಮರ ಸೈನ್ಯವು ಕೋಟೆಯನ್ನು ಮುತ್ತಿಗೆ ಹಾಕಿತು. ಬ್ರಿಟಿಷ್ ಕ್ಯಾಪ್ಟನ್ ರೀಡ್ ಸ್ಫೋಟಕಗಳನ್ನು ಬಳಸಿ ಕೋಟೆಯ ಗೋಡೆಗಳನ್ನು ಧ್ವಂಸಗೊಳಿಸಿದನು. 697 ಎಡಿ ಒಪ್ಪಂದದ ಪ್ರಕಾರ ಟಿಪ್ಪು ಸುಲ್ತಾನ ಈ ಕೋಟೆಯನ್ನು ನಿಜಾಮರಿಗೆ ಹಸ್ತಾಂತರಿಸಿದನು. 580 ಎಡಿ ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಗೆ ಒಳಪಟ್ಟಿತು. ಸರ್ ಥಾಮಸ್ ಮನ್ರೋ ಇಲ್ಲಿನ ಕಂದಾಯ ವ್ಯವಸ್ಥೆಯನ್ನು ಸರಿಪಡಿಸಿದನು. ಪ್ರವಾಸಿ ಆಕರ್ಷಣೆಗಳು ಮತ್ತು ವಾಸ್ತುಶಿಲ್ಪ ಈಗ ಈ ಕೋಟೆಯು ಪುರಾತತ್ವ ಏಟಾರ್ಕಿಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಧೀನದಲ್ಲಿದೆ. ರಂಗೀನ್ ಮಹಲ್ ಇದು ಮುಂಭಾಗದಿಂದ ನೋಡಿದರೆ 2 ಅಂತಸ್ತು, ಹಿಂಭಾಗದಿಂದ ನೋಡಿದರೆ 3 ಅಂತಸ್ತಿನಂತೆ ಕಾಣುವ ಅದ್ಭುತ ಕಟ್ಟಡ. ಗಜ ಈಜುಕೋಳ್, ಎಲಿಫೆಂಟ್ಸ್ ಲೇಕ್. ಶತ್ರುಗಳನ್ನು ತಡೆಯಲು ಈ ಕೊಳದಲ್ಲಿ ಮೊಸಳೆಗಳನ್ನು ಸಾಕಲಾಗುತ್ತಿತ್ತು. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇಲ್ಲಿನ ಗೋಡೆಯ ಮೇಲೆ ರಭಾಯ ಮರ ಎಂಬ ಅಕ್ಷರಗಳಿವೆ. ಇದು ರಹಸ್ಯ ಸುರಂಗ ಮಾರ್ಗದ ಸಂಕೇತವೆಂದು ನಂಬಲಾಗುತ್ತಿದೆ. ಮಗ್ಬೀರಾ, ಖಂಡೇಗ್. ಇಲ್ಲಿ ಮೀರ್ ರಾಜಾ ಅಲಿ ಖಾನ್ ಅವರ ಸಮಾಧಿಯಿದೆ. ಇದು ಬಿಜಾಪುರದ ಗೋಲ್ ಗುಂಬಜ್ ಶೈಲಿಯಲ್ಲಿದೆ. ಶಿರಾನಿ ಮಸೀದಿ. ಇದು 14 ರಲ್ಲಿ ನಿರ್ಮಿಸಲಾದ ಅತ್ಯಂತ ಹಳೆಯ ಮಸೀದಿಯಾಗಿದೆ.